ಸುಮಾರು 8 ದಿನಗಳ ನಂತರ ಕುಂದಳ್ಳಿಯ ರಾಮೇಶ್ವರಂ ಕೆಫೆ ರಿಓಪನ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಸದ್ಯ ನಾನು ಕುಂದಳ್ಳಿ ಬರಿಯಲ್ಲಿ ಬರುವಂತಹ ರಾಮೇಶ್ವರಂ ಕೆಫೆನಲ್ಲಿದ್ದೀನಿ. ಕಳೆದ ಮಾರ್ಚ್ 1ನೇ ತಾರೀಕು ಮಧ್ಯಾಹ್ನ ನಡೆದಿದ್ದಂತಹ ಬಾಂಬ್ ಬ್ಲಾಸ್ಟ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಸತತ 1 ವಾರಗಳ ನಂತರದಲ್ಲಿ ಅಂದ್ರೆ ಘಟನೆ ನಡೆದು 2 ದಿನಗಳ ಕಾಲ ಪೊಲೀಸರ ವಶದಲ್ಲಿದ್ದಂತಹ ಈ ಒಂದು ಸ್ಥಳ ರಾಮೇಶ್ವರಂ ಕೆಫೆ, ಇಲ್ಲಿ ಬೆಂಗಳೂರಿನ ಪೊಲೀಸರು, ಎನ್ಐಎ ಅಧಿಕಾರಿಗಳು ಸೇರಿದಂತೆ ಹೊರ ರಾಜ್ಯದಿಂದ ಬಂದಿದ್ದಂತಹ FSL ಎಕ್ಸ್ಪರ್ಟ್ಗಳು ಕೂಡ ಇಲ್ಲಿ ಕೆಲವೊಂದಷ್ಟು ಶೋಧವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ತದನಂತರ ರಾಮೇಶ್ವರಂ ಕೆಫೆಯನ್ನ ಅದರ ಮಾಲೀಕರಿಗೆ ಪುನಃ ನೀಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಸತತ 5-6 ದಿನಗಳ ಕ್ಲೀನಿಂಗ್ ಕಾರ್ಯದ ನಂತರದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಪೂಜಾ ವಿಧಿವಿಧಾನಗಳನ್ನ ಮಾಡುವ ಮೂಲಕವಾಗಿ ನಾಳೆಯಿಂದ ರಾಮೇಶ್ವರಂ ಕೆಫೆ ಎಂದಿನಂತೆ ತನ್ನ ಸೇವೆಯನ್ನ ಗ್ರಾಹಕರಿಗೆ ಒದಗಿಸಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸದ್ಯ ವಿಜುವಲ್ ಕೂಡ ನೋಡಬಹುದು. ಒಂದ್ ಕಡೆ ಸಿಬ್ಬಂದಿ ಕಿಚನ್ ನಲ್ಲಿ ಇರುವಂತಹ ಸ್ವಚ್ಛತಾ ಕಾರ್ಯಗಳನ್ನ ಮಾಡುವಂತಹ ಗಮನ ಹರಿಸಿದ್ರೆ, ಮತ್ತೊಂದ್ ಕಡೆ ಅರ್ಚಕರು ಇವತ್ತು ಏನು ರಾಮೇಶ್ವರಂ ಕೆಫೆಯಲ್ಲಿ ಪೂಜಾ ವಿಧಿವಿಧಾನಗಳಿದೆ, ಹೋಮ ಹವನ ಇದೆ, ಅದನ್ನ ಮಾಡ್ಲಿಕ್ಕೆ ಸಿದ್ಧತೆ ನಡೆಸಿಕೊಂಡಿರುವಂತದ್ದು. ಇವತ್ತು ಮಧ್ಯಾಹ್ನದಿಂದ ಹಿಡಿದು ಇಡೀ ದಿನ ರಾಮೇಶ್ವರಂ ಕೆಫೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿದೆ. ಜೊತೆಗೆ ಕಳೆದ ಬಾರಿ ನಡೆದಂತಹ ಘಟನೆ ಮತ್ತೆ ಮರುಕಳಿಸಬಾರದು, ಯಾವುದೇ ವಿಧ್ವಂಸಕ ಕೃತ್ಯಕ್ಕೆ ಮತ್ತೆ ಅನುವು ಮಾಡಿಕೊಡಬಾರದು ಅಂತೇಳಿ ರಾಮೇಶ್ವರಂ ಕೆಫೆಗೆ 2 ಹೊಸದಾದಂತಹ ಮೆಟಲ್ ಡಿಟೆಕ್ಟರ್ ಕೂಡ ಅಳವಡಿಸಿಕೊಂಡಿರುವಂತದ್ದು. ಅಂದ್ರೆ ರಾಮೇಶ್ವರಂ ಕೆಫೆಗೆ ಯಾರೇ ಗ್ರಾಹಕ ಬಂದ್ರು ಮತ್ತೆ ಎಕ್ಸಿಟ್ ಆದ್ರೂ ಕೂಡ ಮೆಟಲ್ ಡಿಟೆಕ್ಟರ್ ಮೂಲಕವಾಗಿ ಆತ ಬರಬೇಕಾಗುತ್ತೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಮೂಲಕವಾಗಿ ಹೊರಗಡೆ ಹೋಗಬೇಕಾಗುತ್ತೆ. ಹಿಂದೆ ನಡೆದಂತ ಘಟನೆ ಮತ್ತೆ ಮರುಕಳಿಸಬಾರದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ಸೂಚನೆಯಂತೆ ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಅಳವಡಿಸಿರುವಂತದ್ದು. ಸತತ 8 ದಿನಗಳ ನಂತರದಲ್ಲಿ ಇವತ್ತು ಮತ್ತೆ ರಾಮೇಶ್ವರಂ ಕೆಫೆ ರಿಓಪನ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.